ಬಡತನ ಪ್ರಾಬ್ಲಮ್. ಕೆಲವು ಸರಿ ಸೊಲ್ಯೂಷನ್ ಸಿಗತ್ತೆ, ಕೆಲವು ಸರಿ ಸಿಗಲ್ಲ. ನಮ್ಮ ಬೆಳಕಿನಲ್ಲಿ ರೀಚ್ ಆಗೋಕ್ಕಾದವ್ರಿಗೆ ಅಥವಾ ನಾವು ಅದನ್ನು ಆಯ್ಕೆ ಮಾಡುವ ಪ್ರಾಸೆಸ್ಸು ಆ ರೀತಿ ಏನಿದೆ ಅದರಲ್ಲಿ ಸಿಕ್ಕಾಕೊಂಡವ್ರಿಗೆ ಕೆಲವು ಸರಿ ಲಾಭ ಆಗತ್ತೆ. ಪಾಪ ಈ ಥರ ಸಿಗದೆ, ಯಾರದ್ದೇ ಸಹಕಾರ ಸಿಗದೆ 106 ಕುಟುಂಬ ಹಾಗೆ ಉಳಿದು ಹೋಗ್ಬಿಡ್ಬೋದೇನೋ. ದಟ್ಸ್ ಹೌ ಲೈಫ್ ಈಸ್, ಅನ್ಫಾರ್ಚುನೇಟ್ಲಿ. ಹುಬ್ಬಳ್ಳಿಯ ಈ ಕಥೆ. ಈ ಬಾಲಕಿಯ ಹೆಸರು ಪ್ರೀತಿ. ಚಂದವಾದ ರೂಪ ಕೊಟ್ಟ ದೇವರು ಈಕೆಗೆ ಶಾಪವನ್ನು ಕೂಡ ಕೊಟ್ಟಿದ್ದಾನೆ. ಪ್ರೀತಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ, ಗಾಯದ ಮೇಲೆ ಬರೆ ಎಂಬಂತೆ ಈಕೆಗೆ ಹೈ ಶುಗರ್ ಬೇರೆ. ಇದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಚನ್ನಾಪುರ ಗ್ರಾಮದ ಪ್ರೀತಿಯ ಕಥೆ ಮತ್ತು ವ್ಯಥೆ. ತಂದೆ ಯಲ್ಲಪ್ಪ ಮತ್ತು ತಾಯಿ ಗೌರವ ಅವರಿಗೆ 2 ಹೆಣ್ಣು ಮತ್ತು 1 ಗಂಡು ಮಗು ಸೇರಿ ಒಟ್ಟು 3 ಮಕ್ಕಳು. ಈ ಕುಟುಂಬಕ್ಕೆ ಯಲ್ಲಪ್ಪ ದುಡಿಯುವಂತಹ ಹಮಾಲಿ ಕೆಲಸದ ಕೂಲಿಯೇ ಆಸರೆ. ಇಂತಹ ಕಡುಬಡತನದ ನಡುವೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವ ಮಾತು ಬಾರದ, ಕಿವಿ ಕೇಳದ ಪ್ರೀತಿಗೆ ಪ್ರತಿದಿನ ಡಯಾಲಿಸಿಸ್ ಮಾಡಿಸಬೇಕು. ಜೊತೆಗೆ ಔಷಧದ ಖರ್ಚು ಬೇರೆ. ಇನ್ನು ತಂದೆ ಯಲ್ಲಪ್ಪನ ಕೂಲಿ ಕಾಸು ಅರೆ ಹೊಟ್ಟೆಗೂ ಕೂಡ ಸಾಲ್ತಾ ಇಲ್ಲ. ಇಂತಹ ಕಡುಬಡತನದ ನಡುವೆ 3 ಮಕ್ಕಳ ಸಂಸಾರ ತೂಗಿಸುವಂತಹ ಹೊಣೆ ತಾಯಿ ಗೌರಮ್ಮ ಅವರದ್ದು. ಆದ್ರೆ ಈಕೆಗೆ ನಿತ್ಯ ಪ್ರೀತಿಯ ಆರೈಕೆ ಮಾಡಬೇಕಾಗಿರೋದ್ರಿಂದ ಹೊರಗಡೆ ಹೋಗಿ ದುಡಿಲಿಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಈ ಹಿಂದೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡಿದ ಅನುಭವವಿರುವ ಈ ತಾಯಿಗೆ ಮನೆಯ ಮುಂದೆ ಇರುವಂತಹ ಪುಟ್ಟ ಕೋಣೆಯಲ್ಲಿ ಮಕ್ಕಳ ಬಟ್ಟೆ ವ್ಯಾಪಾರ ಮಾಡಲಿಕ್ಕೆ ಸಹಾಯ ಮಾಡಿದ್ರೆ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಆಸರೆಯಾಗುತ್ತೆ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಗಂಡ ದುಡಿಯಲು ಹೊರಗೆ ಹೋದ್ರೆ ತಾನು ಮನೆಯಲ್ಲಿಯೇ ಇದ್ಕೊಂಡು ಸಣ್ಣದಾಗಿ ಬಟ್ಟೆ ವ್ಯಾಪಾರ ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಸಂಸಾರ ನೌಕೆಯನ್ನು ಸಾಗಿಸ್ತೇನೆ ಎಂಬ ಈ ತಾಯಿಯ ಛಲ ಮತ್ತಷ್ಟು ಮಂದಿಗೆ ಮಾದರಿಯಾಗಬಹುದು ಎಂಬುದು ನಮ್ಮ ಆಶಯ. ಹತ್ತಿರ ಪ್ರಯೋಜನ ಇಲ್ಲ. ಎಲ್ಲಪ್ಪ ಹತ್ತಿರ ಏನು ಪ್ರಯೋಜನ ಹತ್ತಿರ ಮಕ್ಕಳ ಮುಂದೆ ಹೇಳ್ತಾರ? ಮಕ್ಕಳ ಮುಂದೆ ಹೇಳ್ತಾರ? ಅಳಕ್ಕೆ ಬಂದಿಯೇನು ನೀನು ಹುಬ್ಳಿಯಾಗ? ಇಲ್ಲ ಸರ್. ಹುಬ್ಳಿಯಿಂದ ಅಲ್ಲಿ ಅಳಕ್ಕೆ ಬಂದೇನು ನೀನು? ಮಕ್ಕಳ ಮುಂದೆ ಹೇಳ್ತಾರೇನ? ಈಗ ನಾಳೆ ಅವ್ನು ಕೇಳ್ತಾನೆ ನಿನಗೆ, ನೀನು ಯಾಕೆ ಕತ್ತೀಯಲ್ಲಿ ಅಂತ ಕೇಳ್ತಾನೆ. ಆಗೇನು ಹೇಳ್ತಿ? ಇಲ್ಲ ಮತ್ತು ಸುಮ್ಮನೆ ಕೂತ್ಕೋ, ಮತ್ತಿದ್ರಿಂದ ಏನು ಬರ್ತದೆ? ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ. ಹೌದು ಸರ್. ಹಾಂ ನೀ ತಾಯಿ ಏನ ಗೌರಮ್ಮ? ನಿಮ್ಮಿಬ್ರಿಗೆ ಲಗ್ನ ಆಗಿ ಎಷ್ಟು ವರ್ಷ ಆತ? 15 ವರ್ಷ ಚಲ್ತೀರಿ. 15 ವರ್ಷ ಚಲ್ತೀರಿ. ಒಂದೇ ಊರೇನು ನಿಮ್ಮಿಬ್ರು? ಅಲ್ರಿ, ನಮ್ದು ರೋಣ ರೀ. ನೀವು ರೋಣ? ಅವರು ಹುಬ್ಳಿ ಅಂತ ಚೆನ್ನಾಪುರ ರೀ. ಓ, ಚೆನ್ನಾಪುರದ. ಹ್ಞೂ ಸರ್. ಏನು ಮಾಡ್ತೀನಿ ನೀನು? ಆಮೇಲೆ ಕೆಲಸ ಮಾಡಿ. ಹಾಂ, ಇಟ್ಟಿಗೆ ಬಟ್ಟೆ ಇಲ್ಲ ಸರ್. ಇಟ್ಟಿಗೆ ಬಟ್ಟಿನ ಕೆಲಸ ಮಾಡ್ತೀನಿ. ಹ್ಞೂ ರೀ. ನೀ ಏನು ಮಾಡ್ತೀಯವ ನೀನು? ನಾನು ಮನ್ಯಾಗ ರೀ. ಈ ಮಗಳ ಬಾಯಿಲ್ಲ, ಕಿವಿ ಅದೇ ಈಗೀಗ ಬರೋಂಗಿಲ್ವಂತೆ? ಇಲ್ಲ ಮಾತು ಬರೋಂಗಿಲ್ಲ? ಇಲ್ಲ ರೀ, ಮಾತಿಲ್ಲ, ಕಿವಿ. ಹೆಂಗಾಯ್ತದ? 6 ವರ್ಷದಲ್ಲಿದ್ದಾರೆ. ಸರಿ, ಹೆಂಗಾಗ್ತದ ಆ ಥರ? ಅಂದ್ರೆ ಆರಾಮಿಲ್ಲಂಗೆ ಆತ್ರಿ. ಅದು ರಿಪೇರಿ ಆಗಂಗಿಲ್ಲ ಏನದ? ತೋರಿಸಿದಿ? ಹ್ಞೂ ರೀ. ಕೆಮ್ಸ್ ಈಗ ಏನಂತಾರೆ? ಕಿವಿ ಕೇಳ್ಸಂಗಿಲ್ಲ ರೀ, ಮಾತನ್ನು ಬರೋಂಗಿಲ್ಲ ಅಂತ ಹೇಳಿದ್ರು ಸರ್. ಆಮೇಲೆ ಮೈಸೂರಿಗೆ ಕಳಿಸ್ಕೊಟ್ಟು ಅಲ್ಲಿ ಮಷಿನ್ 95,000 ಕೊಟ್ಟು ಮಷಿನ್ ತೊಗೊಂಬಂದ್ಯಾರ ಸರ್. ತೊಗೊಂಬಂದು ಅವರು ಇಲ್ಲೇ ಇರ್ಬೇಕು ಟ್ರೈನಿಂಗಿಗೆ, ನೀವು ಒಂದು 6 ವರ್ಷ ಅಂತಂದ್ರೆ ಸರ್. ಆಯ್ತು ಅಂತೇಳಿ ಇಲ್ಲೆಲ್ಲ ಕೆಲಸ ಇಲ್ಲ ಕೇಳ್ಕೊಂಡು ಇಲ್ಲಿ ಸೆಟ್ ಆಗ್ಬೇಕಂತೇಳಿ ಇದು ಮಾಡಿದೆ ಸರ್. ಅಷ್ಟರೊಳಗೆ ಇವ್ರಿಗೆ ಕಾಮನಿಯಾಗಿ ಆಮೇಲೆ ಜ್ವರ, ನೆಗಡಿ ಅನ್ಕೊಂತಾನೆ ಶುಗರ್. ಈಗ ಮಷಿನ್ ಹಾಕಿದ್ರು ಕೇಳಂಗಿಲ್ಲನ? ಅವು ಟ್ರೈನಿಂಗ್ ಹೋಗಿದ್ರೆ ಇದು ಆಗ್ತದೆ. ಈಗ ದೊಡ್ಡಕ್ಕೆ ಕಾಲ ಸರ ಅವೆಲ್ಲ ಬರಲ್ಲ ಸರ್. ಈಗ ಇದು ಶುಗರಿಂದ ಚಲೋ ಆತಲ್ಲ ಸರ. ಶುಗರ್ ಬೇರೆ ಐತಿ ಯಾಕೆ? ಹ್ಞೂ ರೀ. ಅಯ್ಯಪ್ಪ, 6 ವರ್ಷ ಆತ್ರಿ ಶುಗರ್ ರೀ. 6 ಮುಗಿದು 7ನೇ ವರ್ಷ ಚಲ್ತೀರಿ. ಹಿಂಗಾಗಿ ಕೆಲ್ಸಕ್ಕೆ ಹೋಗಕ್ಕೆ ಬರಲ್ಲ ನಂಗೆ ಆಯ್ತು ರೀ. ಆ ಪಾಪು ಆ ಹುಡುಗಿ ಸಾಲ್ಬೇಕಾರೆ ಇವರು ಕೆಲ್ಸಕ್ಕೆ ಹೋಗಾರೆ. ಆಕೆಗೇನು ಗುಳಿಗೆ ಕೊಡ್ತಿ? ಇಂಜೆಕ್ಷನ್ ಕೊಡ್ತೀವಿ ರೀ 3 ಟೈಮ್ ರೀ. ಡೈಲಿ? ಇಷ್ಟು ಚಿಕ್ಕ ಮಗುಗ? ಹ್ಞೂ ರೀ. ಅಯ್ಯಪ್ಪ, ಅದು ಯಾಕೆ ಹಂಗೆ ಆಗೈತೆ? ಡಾಕ್ಟ್ರ್ ಏನು ಹೇಳಿದ್ರೆ ಅದಕ್ಕೆ? ಶುಗರ್ ಐತೆ? ಇಲ್ಲ ಸರ್. ಯಾರು ಹೆಂಗೆ ಆತದ ಇಷ್ಟು ಚೋಟು ಮಗುವೆ? ಗುಳಿಗೆ ಕೊಡಲ್ಲ ಅಂದ್ರಿ ಅವರು. ಕಿಡ್ನಿ ಹೊಡೆದು ಕುಂದಿರ್ತೈತಿ, ಇಂಜೆಕ್ಷನ್ ಮಾಡ್ರಿ 3 ಹೊತ್ತು ಅಂತ ಹೇಳಿದ್ರಿ. ಅವನ ಹೆಸರೇನೆ? ಪವನ್ ರೀ. ಅವ್ನು ಚಲೋ ಅದನ? ಹ್ಞೂ ರೀ. ಒಂದೇನು ಪ್ರಾಬ್ಲಮ್ ಇಲ್ಲ? ಆಕಿ ಚಲೋ ಅದಾಳ್ರಿ. ಆಕಿನ ಚಲೋ ಇದ್ದಾಳ? ನಿನ್ನ ಹೆಸರೇನ? ಪುಷ್ಪ. ನೀನು ಎಷ್ಟನೇ ಕ್ಲಾಸ? 4ನೇ. ಹಾಂ,
ಅವನ ಬಾಲ್ವಾಡಿ. ಒಂದು ಸ್ವಲ್ಪ ತರಲಿ ಇದ್ದಂಗೆ ಅದನಲ್ಲ ಅವ. ಹಾಂ, ಸ್ವಲ್ಪ ಹುಡುಗಾಟ ಜಾಸ್ತಿ ಅವನಿಗೆ, ಹಂಗೆ ಇರ್ಬೇಕು ಬಿಡು. ಶಾಲೆಗೆ ಹೋಗ್ತಿ? ಹೇಳಪ್ಪ ಶಾಲೆಗೆ ಹೋಗ್ತಿ? ಎಷ್ಟನೇ ಕ್ಲಾಸ್? ಬಾಲವಾಡಿ ಅಂತ ಹೇಳಿ. ಎಷ್ಟನೇ ಕ್ಲಾಸ್ ನೀನು? ಬಾಲಟಿ. ಹಾಂ, ಬಾಲವಾಡಿ. ಹಂಗಂದ್ರೆ ಅಂಗನವಾಡಿ ಅನ್ನಕ್ಕೆ ಬಾಲವಾಡಿ ಅಂತಾರೆ. ಬಾಲವಾಡಿ ಅಂದ್ಯ ನೀನು? ಈಗ ನೀನು ಕೇಳ್ತಿರೋದು ಏನವ, ನಿಮ್ಮ ಮನೆಯಾಗ ಒಂದು ಜಾಗ ಐತೇನಾ? ಹಾಂ ಆಯ್ತು ರೀ. ಆ ಊರಿನಲ್ಲಿ ಆ ಜಾಗದಾಗಲಿ ನೀವು ಬಟ್ಟೆ ವ್ಯಾಪಾರ ಅಂದರೆ ಮಕ್ಕಳದ ಬಟ್ಟೆ ಈ ಥರದ್ದು ಮಾಡಿದ್ರೆ ವ್ಯಾಪಾರ ಆಗ್ತದ? ಹಾಂ ಆಗ್ತೈತೆ ರೀ. ಆಗ್ತದ? ಗ್ಯಾರಂಟಿ ಏನಾ? ಹಾಂ ಹೆಂಗೆ ಗೊತ್ತು ನಿಂಗೆ? ಹೆಂಗಂದ್ರಿ ಗಾರ್ಮೆಂಟ್ಸ್ ಒಳಗೆ 1 ವರ್ಷ ಹೋಗಿದ್ನೇ ರೀ. ಹಾಂ, ಇವ್ರು ಹುಟ್ಟುಕಿನ ಮೊದಲ ರೀ. ಬಟ್ ಈಗ ಹೋಗಕ್ಕೆ ಆಗಂಗಿಲ್ಲ, ಬಟ್ ಈಗ ಹಂಗೈತಿ ಅಂತ ಟೈಮ ಸಾರೋದಿಲ್ಲ ರೀ. 10 ಗಂಟೆಗೆ ಆದ್ರೆ ಹೋಗ್ಬೋದು ರೀ. ಈಕಿ ಬೆಳಗ್ಗೆ ಎದ್ದು ಬಿಟ್ಟಲೆ ಅವಾಗೊಮ್ಮೆ ಚೆಕ್ ಮಾಡ್ತೀವಿ ರೀ, ಊಟ ಕೊಟ್ಟಿಂದ ಒಮ್ಮೆ ಚೆಕ್ ಮಾಡ್ತೀವಿ ರೀ, ಇಂಜೆಕ್ಷನ್ ಕೊಡ್ತೀವಿ ರೀ. ನೀನೇ ಕೊಡ್ತಿ? ಹ್ಞೂ ರೀ, ನಾನು ಅವರು ಕೂಡ ಕೊಡ್ತಾರೆ. ಕಲ್ತ್ಕೊಂಡ್ಬಿಟ್ಟಿದ್ದೀರಿ? ಹ್ಞೂ ರೀ. ಮತ್ತು ನನಗೆ ಬರಲ್ಲ ಅಂತ ಕುಂತ್ನೇ ರೀ. ಮತ್ತು ನಾನು 3 ಟೈಮ್ ಇಂಜೆಕ್ಷನ್ ಕೊಟ್ರೆ ನಾವು ದುಡಿದು ಕಡಿಮೆ ಆಕತಿ, ನೀ ಹೆಂಗಾರ ಮಾಡಿ ಕಲ್ಕೋಬೇಕಂತ ಅಂದ್ರಿ ರೀ ಅವರು. ಇಲ್ಲಿಗೆ ನಾವು ಅಲ್ಲಿ ಅಂದ್ರೆ ಮತ್ತು ಅವ್ರ ಮನ್ಯಾಗ ಇರ್ಬೇಕಾಕತ್ತೆ ರೀ. 3 ಸರಿ ಕೊಡ್ತಿ? ಹ್ಞೂ ರೀ. ಡೈಲಿ? ಡೈಲಿ 3 ಸರಿ. ಬೆಳಗ್ಗೆ 8ಕ್ಕೆ ರೀ, ಮಧ್ಯಾಹ್ನ 2 ಗಂಟೆಗೆ ರೀ, ರಾತ್ರಿ 8 ಗಂಟೆಗೆ ರೀ. ರಿಪೋರ್ಟ್ಸ್ ತಿಂಗಳಿಗೊಮ್ಮೆ ಕರ್ಕೊಂಡು ಹೋಗಿ ಚೆಕಪ್ ಕೊಡ್ಬೇಕು ರೀ ಡಾಕ್ಟರ್ ಹತ್ರ. ಒಮ್ಮೆ ನಮ್ಗೆ ಇದಾಕತ್ರಿ, ಯಾವತ್ತು ತಪ್ತೈತೆ ಹಾಕಿದು ಇಂಜೆಕ್ಷನ್ ಬಿಡೋದು ಅಂತೇಳಿ. ಏನೂ ಮಾಡೋಂಗಿಲ್ಲ, ನೀ ಕೇಳ್ಕೊಂಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವೆರಡನ್ನು ಚಲೋ ನೋಡು ಅಷ್ಟೆ. ಅವಳಿಗೂ ಚಲೋ ಆಗ್ತದೆ, ಯಾರಿಗೆ ಗೊತ್ತು ಮುಂದೆ ಏನಾಗ್ತಾಳೆ. ಸರಿ ಆಯ್ತು ಬಿಡು, ಈಗ ಅದೇನು ಮಾಡೋಂಗಿಲ್ಲ. ನಾನು ಈಗ ಮನೆಯಾಗಲ್ಲಿ ವ್ಯಾಪಾರ ಮಾಡಿದ್ರೆ ಆಗ್ತದಾ? ಆಗ್ತದೆ ಸರ್. ಆಕತ್ರಿ. ಗ್ಯಾರಂಟಿನಾ? ಸುಧಾರಿಸ್ತದೆ ನಿನ್ನ ಪರಿಸ್ಥಿತಿಯಾಗ? ಒಂದಿಟ್ಟು ಸುಧಾರಿಸಬಹುದು ಅಂತಾರೆ ನಮಗೆ ರೀ. ಅವ್ರು ಒಬ್ರು ದುಡಿಮೆ ಟ್ರೈ ಮಾಡು. ನೀನು ನೌಕರಿಗೆ ಹೋಗ್ತೀಯಲ್ಲ, ಕೆಲ್ಸಕ್ಕೆ ಹೋಗ್ತೇನೆ ಸರ್. ಹೋಗ್ಬೇಕು ನೀನು. ಹೋಗ್ತೇನೆ ಸರ್. ಬಿಸ್ನೆಸ್ ಹಾಕಿತ್ತಾನೆ ಮಾಡೋದು? ಹ್ಞೂ ರೀ. ಈಗ ಅವ್ರ ಸರ್ವಾಗೇನು ಸರ್ ಅಂದ್ರೆ ಅದಪ್ಪ, ಈಗ ಮನೆಯಾಗಿ ನೀನು ನಾಳೆ ಬಟ್ಟೆ ಗಿಟ್ಟಿ ಹಾಕ್ಕೊಂಡು ಸ್ವಲ್ಪ ಮಾಡಿದ್ರೆ ಹಾಕಿತಾನೆ ಮಾಡೋದು ಅದೆಲ್ಲ. ನೀನು ನೌಕರಿಗೆ ಹೋಗ್ತೀಯಲ್ಲ? ಹೋಗ್ತೇನೆ ಸರ್. ಸರಿ ಆಯಿತು, ಮಾಡೋಣ ಬಿಡು. ಹಾಂ, ನನಗೆ ಒಂದಷ್ಟು ಬಟ್ಟೆ ಕೊಡಿಸ್ತೀನಿ. ಎಷ್ಟೋ ಕೊಡಿಸ್ತೀನಿ ನಿನ್ಗೆ ಅಂತ ಇಟ್ಕೋ. ಎಷ್ಟೋ ಒಂದು 25,000ನೋ 50,000ನೋ ಎಷ್ಟೋ ಒಂದು ಕೊಡಿಸ್ತೀನಿ ಅಂತ ಇಟ್ಕೋ ನಿನ್ನ ಬಟ್ಟೆ. ನಾನು ನೀನು ಅದನ್ನು ವ್ಯಾಪಾರ ಮಾಡ್ಕೋ, ಅದ್ರಲ್ಲಿ ಬರೋ ದುಡ್ಡಲ್ಲಿ ನೀನು ಆಮೇಲೆ ಮತ್ತೆ ಖರೀದಿ ಸ್ಟಾರ್ಟ್ ಮಾಡ್ಕೊ. ಮಾಡ್ಬೋದಲ್ಲ? ಹಾಗೆ ಮಾಡೋಕ್ಕಾಗತ್ತೆ ತಾನೆ? ಎಷ್ಟೋ ಲಾಭ ಇಟ್ಕೋತಿ, ಲಾಭನೇ ಇಟ್ಕೋ, ಮತ್ತೆ ಅಮ್ಮಮ್ಮ ರೊಕ್ಕ ಬರ್ತದಲ್ಲ, ಆ ರೊಕ್ಕ ಮತ್ತೆ ಹಾಕು. ಹಾಂ, ಕರೆಕ್ಟ್ ಸರ್. ಹಂಗೆ ಮಾಡ್ತಿ? ಮಾಡ್ತೇನೆ ರೀ. ನಾನು ಕೊಡಿಸ್ತೀನಿ ಬಿಡು, ಹುಬ್ಳಿನಲ್ಲೇ ಹೇಳಿ ಕೊಡಿಸ್ತೀನಿ, ಅವರೇ ಕೊಡ್ತಾರೆ. ನೀವು ಇಸ್ಕೊಂಡು ಹೋಗಿ ಅದನ್ನು ವ್ಯಾಪಾರ ಮಾಡು, ಬರೋ ಲಾಭ ಇಟ್ಕೋ. ಆ ರೊಕ್ಕ ಸೈಡ್ಗಿಡು ಒಂದು ಕಡೆ, ಖರ್ಚು ಮಾಡಬೇಡ. ಖರ್ಚು ಮಾಡಿದ್ರೆ ಹೋಗ್ಬಿಡ್ತೀವಿ ಮತ್ತೆ. ಅದು ಎತ್ತಿಡು ಪಕ್ಕಕ್ಕಿಟ್ಟು ಮತ್ತೆ ಇದು ಖರೀದಿ ಮಾಡು. ಏನು ಅರ್ಬಿ ತೊಗೊಳಕ್ಕೆ ಅರ್ಬಿ ಖರೀದಿ ಮಾಡು, ಅದರ ಲಾಭ ಬಂದಿದ್ರೆ ಎತ್ತಿಟ್ಕೋ, ಮತ್ತೆ ಅದು ತೆಗೆದು ಅಲ್ಲೇ ಹಾಕ. ಬಟ್ ಇಬ್ರೂ ಆ ರೊಕ್ಕ ಬಂದಾಗ ಅದನ್ನ ಬೇರೆ ಖರ್ಚು ಮಾಡಂಗಿಲ್ಲ. ಇಲ್ಲ ರೀ, ಮಾಡಿದ್ರೆ ಹೋಯ್ತು ಮತ್ತೆ ಇನ್ನೊಬ್ರು ತಿಳ್ಕೊಬೇಕಾಗ್ತದೆ. ಆಕಿ ಸ್ವಂತ ಪರವಾಗಿ ಅಂತ ತೆಗೆದಿಟ್ಟುದ್ರಿ. ಹಂಗೆ ಮಾಡು ಅಷ್ಟೇ, ಹಂಗೆ ಮಾಡು, ನಾನು ಮಾಡಿಸ್ಕೊಡ್ತೀನಿ. ಓಕೆನಾ? ಅಷ್ಟೇ ತಾನೆ? ಹಾಂ, ಆಯ್ತು. ದಟ್ಸ್ ಆಲ್ ವಿ ಕ್ಯಾನ್ ಡೂ. ವಾಟ್ ಕ್ಯಾನ್ ವಿ ಡೂ? ದೊಡ್ಡವ್ರಿಗೆ ಬರುತ್ತೆ ಅಂತ ಕೇಳಿದ್ದೀವಿ, ಮಕ್ಳಿಗೂ ಬರುತ್ತೆ ಅಂತ ನಾನು ಕೇಳಿದ್ದೆ. ಬಟ್ 3 ಟೈಮ್ ಲೆವೆಲಿಗೆ ಬರುತ್ತೆ ಮಕ್ಕಳಿಗೆ ಅಂತ ನಾನು ಕೇಳಿರಲಿಲ್ಲಪ್ಪ. ಕೇಳಿದ್ದೆ ನ್ಯೂ ಬಾರ್ನ್ ಚಿಲ್ಡ್ರನ್ನಲ್ಲೇ, ಅಂದರೆ ಹುಟ್ಟುತ್ತಾ ಇರೋ ಮಗುಲೇ ಕಾಣಿಸಿದೆ ಅಂತೆಲ್ಲನೂ ಓದಿದ್ದೀನಿ ಬೇಕಾರೆ ಈ ಶುಗರ್ ವಿಷಯದಲ್ಲಿ. ಬಟ್ ಈ ಚಿಕ್ಕ ವಯಸ್ಸಿಗೆ 3 ಸರಿ ಲೆವೆಲ್ಗೆ ಬಂದಿದ್ದಾರೆ. ಎಷ್ಟು mg ಕೊಡೋದು ನೀನು? 40 ರೀ ಬೆಳಿಗ್ಗೆ. ಬೆಳಿಗ್ಗೆ 40 ರೀ, ಮಧ್ಯಾಹ್ನ 20, ಸಾಯಂಕಾಲ 20. ಅಲ್ಲಿಗೆ 80 ಹೈಯೇ ಇದೆ. ಮಧ್ಯಾಹ್ನ ಮಾಡಿದ್ರಿ 1400 ರೀ, ಸಂಜೆ ಮುಂಜಾನೆ ಮಾಡೋದು ಅದು 3,500 ರೀ ಟೂಬಿಗೆ. ತಿಂಗಳ ಜೀವನಾನ ರೀ ಆಕಿದ್ರ ರೊಕ್ಕದ ಮ್ಯಾಗ ರೀ. ಆಕಿ ಹುಟ್ಟಿದ್ದು ರೊಕ್ಕ ಸುರಿದಂಗೆ ಹುಡ್ತಾ ಬದುಕ್ತಾಳೆ. ನಾವು ರೊಕ್ಕ ಹಾಕ್ಲಿಕ್ಕಂದ್ರೆ ಏನು ಮಾಡೋಕ್ಕಾಗಲ್ಲ ಬಿಡೆ, ಏನು ಮಾಡೋಕ್ಕಾಗ್ತದೆ? ಈಗ ಆಗೋಗೈತಿ, ಆಗೋದ್ಮೇಲೆ ಅವಳು ಇರೋವರೆಗೂ ನೋಡ್ಕೋಬೇಕು ನೀನು ಅಷ್ಟೇ. ನೀನು ಹಣೆಯಾಗ ಅದೇ ಬರೆದಿರೋದು, ಏನು ಮಾಡೋಂಗಿಲ್ಲ. ಹೌದ್ರಿ ಅಲ್ವಾ? ಬೇಡ ಅಂತ ರಸ್ತೆಯಾಗಿ ಬಿಟ್ಟು ಹೋಗ್ತೀಯನಾ? ಮತ್ತೆ ಬಿಡು. ಮತ್ತೆ ಯಾರಿಗೋ ಯಾರಂದ್ರೆ ಆದ್ರೆ ನಾವು ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮಕ್ಕಳು
ಅಷ್ಟೇ ಬಿಡು. ಆಡ್ದ್ವಿ ಅಂತ ಚೆಲ್ಲಕ್ಕಾಕತ್ರಿ. ದೇವ್ರು ಅಷ್ಟೇ ಕೊಟ್ಟಿರೋದು, ಅಷ್ಟೇ ನಿಲ್ಸ್ಕೋ, ಅಷ್ಟೇ ಏನು ಮಾಡೋಂಗಿಲ್ಲ. ಈಗ ಅವೆರಡು ಕೊಟ್ಟಾನಲ್ಲ, ಅವತ್ತಾರು ಚಲೋ ಮಾಡಿಸು, ಅದನ್ನಾದ್ರು ಶಾಲೆಗಿಲಿ ಕರೆಕ್ಟಾಗಿ ಕಳಿಸು. ಹೋಗ್ತಾರ. ಹಾಂ, ಹಂಗೆ ಮಾಡ್ತಿ? ಆಯ್ತು, ನಾನು ಕೊಡಿಸ್ತೀನಿ ಬಿಡು. ಬೆಳಕುವಿನ ಈ ಕೊನೆ ಹಂತವನ್ನು ತಲುಪಿದ್ದೇನೆ. ಈ ಕಥೆಗಳನ್ನು ಕೇಳಿದಾಗ ನಿಮಗೇನು ಅನಿಸುತ್ತೋ ಏನೋ ನನಗೆ ಗೊತ್ತಿಲ್ಲ. ನನಗಂತೂ ಒಂದು ಅನಿಸುತ್ತೆ, ಒಂದು ನೆವರ್ ಎಂಡಿಂಗ್ ಇದು, ಐ ಅಗ್ರಿ. ಬಟ್ ನೆವರ್ ಎಂಡಿಂಗಲ್ಲೇ ಕೆಲವು ಸರಿ ಚಾಲೆಂಜ್ ಇರೋದು. ಇಫ್ ಎವ್ರಿಥಿಂಗ್ ಕಮ್ಸ್ ಟು ಎನ್ ಎಂಡ್ ದೆನ್ ಶೂನ್ಯ ಅದು. ಹಾಗಾಗಿ ಕೆಲವು ಸರಿ ಏನಾದ್ರು ಇರಬೇಕು ಚಾಲೆಂಜ್ಗೆ ಅನಿಸತ್ತೆ. ಬಟ್ ದಿಸ್ ಈಸ್ ಹೌ ಲೈಫ್ ಈಸ್. ಬಟ್ ಸಮ್ ಡೇ ಒಳ್ಳೆಯದಾಗತ್ತೆ ಅನ್ನೋ ಪಾಸಿಟಿವ್ ಔಟ್ಲುಕ್ಕಲ್ಲಿ ನಾವು ಜೀವನ ಎಂಡ್ ಮಾಡಬೇಕು, ಇಲ್ದಿದ್ರೆ ಕಷ್ಟ ಆಗುತ್ತೆ. ಅದೇ ಒಂದು ಭಾವನೆಯಿಂದ ಈ ವಾರ ಕೂಡ ನಾನು ನಿರ್ಗಮಿಸ್ತಾ ಇದ್ದೀನಿ. ಪ್ರತಿ ವಾರ ಇತ್ತಿ ಕಥೆಗಳನ್ನು ಕೇಳಿದಾಗ ಆ ಕ್ಷಣಕ್ಕೆ ನನಗೊಂಥರ ಭಾರ ಆಗುತ್ತೆ. ಬಟ್ ಆಮೇಲೆ ಅದು ಸಾಲ್ವ್ ಆಯಿತು ಅಂದಾಗ ಮತ್ತೆ ಹಗರ ಆಗುತ್ತೆ. ಮತ್ತು ಇನ್ನೊಂದು ಸರಿ ಕೇಳ್ತೀವಿ, ಇನ್ನೊಂದು ಸರಿ ಭಾರ ಆಗುತ್ತೆ, ಮತ್ತೆ ಕೇಳ್ತೀವಿ. ಇದೊಂಥರ ಕೊಡದಲ್ಲಿ ನೀರು ಇಟ್ಕೊಂಡಂಗೆ, ನೀರು ಖಾಲಿ ಆದಾಗ ತುಂಬ್ಕೋಬೇಕು, ಮತ್ತು ತುಂಬ್ಕೊಂಡಿದ್ಮೇಲೆ ಖರ್ಚು ಮಾಡಬೇಕು. ಹಾಗೇ ಇದುವೆ. ಆಲ್ ರೈಟ್,